ಬನ್ನಿ ಬಾಗಲಕೋಟ್ ಎಂಬ ಭದ್ರ ಕೋಟೆಯೊಳಗೆ ನಾನೊಬ್ಬ ಅಜ್ಞಾನಿ ತಿರುಗುತ್ತಿದ್ದೇನೆ ಹಸಿರು ಕಾನನದ ನಡುವೆ ಏಕಾಂಗಿಯಾಗಿ. ಜೊತೆಗೆ ಇದೆ ಇತಿಹಾಸ ಪುಟಗಳು, ಅಸಂಖ್ಯಾತ ಋಷಿಮುನಿಗಳ ಸಂತರ ಶರಣರ ಐತಿಹಾಸಿಕ ತಾಣಗಳ ಕೃಷಿ ಕಾಯಕ ಕಲೆ ಕಲಾವಿದರನ್ನು ಹುಡುಕುತ್ತಾ ನಾಳೆ ನಿಮ್ಮೂರಿಗೆ ನಾಡದ್ದು ಮತ್ತೆಲ್ಲಿಗೋ ವಿಡಿಯೋ ಜೊತೆಗೆ ಸಂತಸ ಆನಂದ ಅರಿಸಿ ಮನಸ್ಸಿಗೆ ನೆಮ್ಮದಿಗಾಗಿ ಹೆಜ್ಜೆ ಗುರುತುಗಳನ್ನು ಒತ್ತುತ್ತಾ ಪುಟ್ಟ ಹೆಜ್ಜೆ ಇಡುತ್ತಾ ಅಂಬೆಗಾಲು ಇಡುತ್ತಾ ತೊದಲುತ್ತಾ ತೆವಳುತ್ತಾ ಸಾಗಿದ್ದೇನೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಾಯಕ ಮಾತು ಅನಿಸಿಕೆ ಸಾಕು ನನಗೆ. ಬನ್ನಿ, ಸ್ವಾಗತ ಸುಸ್ವಾಗತ ತಮಗೆಲ್ಲ. ಈಗ ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ತೆಗ್ಗಿ ಗ್ರಾಮದ ಆಧ್ಯಾತ್ಮಿಕ ಕೇಂದ್ರ ಶ್ರೀ ಸೋಮಲಿಂಗೇಶ್ವರ ಅದ್ಭುತ ದೇವಾಲಯದೊಳಗೆ ಪ್ರವೇಶ ಮಾಡೋಣ ಬನ್ನಿ. ಸಂತರ ಶರಣರ ಬೀಡು ಬಾಗಲಕೋಟು ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಚಾಲುಕ್ಯ ಶೈಲಿಯ ಅದ್ಭುತ ದೇವಾಲಯಗಳ ನಿರ್ಮಾಣವಾದವು, ಐತಿಹಾಸಿಕ ಕಟ್ಟಡಗಳು ನಿರ್ಮಾಣವಾದವು, ಬೇಸಿಗೆ ಅರಮನೆಗಳು ನಿರ್ಮಾಣವಾದವು. ಅಂಥ ಸಾಲಿನಲ್ಲಿ ಇದು ಕಾಣುವುದು ಪ್ರವೇಶ ದ್ವಾರದ ಹಿಂದಿನ ಒಳಗಡೆ ನಾನು ಪ್ರವೇಶ ಮಾಡಿದ್ದೀನಿ. ಈಗ ಎಷ್ಟು ಶರಣರಾಗಿ ಹೋದರೂ ಇವತ್ತು ಈ ಅನುಭವ ಮಂಟಪದ 196 ಶರಣರ ಹೆಸರುಗಳು ಕೂಡ ನಮಗೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಬ್ಬೊಬ್ಬ ಶರಣರ ಅದ್ಭುತ ಪವಾಡಗಳನ್ನು ಲೀಲೆಗಳನ್ನು ಮಾಡಿದರು, ವಚನಗಳನ್ನು ನಮಗೆ ಕೊಟ್ಟರು. ಆ ವಚನಗಳು ಇವತ್ತು ನಮಗೆ ಅರಗಿಸಿಕೊಳ್ಳಲು ಪಚನವಾಗ್ತಾ ಇಲ್ಲ. ಇಂಥದರಲ್ಲಿ ಆಧುನಿಕ ಮಾಧ್ಯಮ ಜಗತ್ತಿನಲ್ಲಿ ಶರಣರ ಸಂತರ ದೇವಾಲಯಗಳ ಭಕ್ತಿ ಶ್ರದ್ಧೆ ಬಹಳ ಕಮ್ಮಿ ಆಗುವಂಥ ಕಾಲದಲ್ಲಿ ಒಂದು ಅಂಬೆಗಾಲಿಟ್ಟು ನಾನು ಇವತ್ತು ಹಲವು ಪುರಾತನ ದೇವಾಲಯಗಳನ್ನು ದರ್ಶನ ಮಾಡುತ್ತಾ ಸಂತಸ ಕಾಣುತ್ತಾ ನಿಮಗೂ ಕೂಡ ಈ ದೃಶ್ಯ ಮಾಧ್ಯಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆಲ್ಲ ತೋರಿಸುವ ಒಂದು ಸಣ್ಣ ಹಂಬಲದೊಂದಿಗೆ ಆಸಕ್ತಿಯೊಂದಿಗೆ ನನ್ನ ಹೆಜ್ಜೆಗೆ ಮೂಡಿಸುತ್ತಾ ನಿಮಗೂ ಕೂಡ ಒಂದಿಷ್ಟು ಸಿಗಲಿ ದೊರೆಯಲಿ ಅಂತೇಳಿ ಮಾಡುತ್ತಿದ್ದೀನಿ. ಇದು ತೆಗ್ಗಿ ಗ್ರಾಮದಲ್ಲಿರುವಂಥ ಸೋಮಲಿಂಗೇಶ್ವರ ದೇವಸ್ಥಾನದಲ್ಲಿರುವಂಥ ಅದ್ಭುತ ಶಾಸನಗಳನ್ನು ಶಿಲ್ಪಗಳನ್ನು ನೋಡ್ತಾಯಿದ್ರಿ. ನೋಡಿ, ಅಂದಿನ ಕುಂಭಾಭಿಷೇಕ ಮಾಡುವಂಥ ಗಜಲಕ್ಷ್ಮಿಗೆ ಗಜರಾಜ ಮಾಡ್ತಾ ಇದ್ದಾನೆ. ಅಂಥ ಶಿಲಾಗಳು ಇವತ್ತು ರಕ್ಷಣೆಗೊಂಡಿವೆ. ಇನ್ನು ಆಂಜನೇಯನ ವಿಶಿಷ್ಟ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಎಲ್ಲವನ್ನು ರಕ್ಷಣೆಗಾಗಿದೆ. ಹೀಗಾಗಿ ಬೀಳಿಗಿಂದ ನೀವು ಸ್ವಲ್ಪ ಅನಿತಿ ದೂರದಲ್ಲಿದೆ, ಅಥವಾ ನೀವು ಗಲಗಲಿ ಮಾರ್ಗವಾಗಿ ಅಥವಾ ಜಮಖಂಡಿ ಮಾರ್ಗವಾಗಿ ಕೂಡ ಬರ್ಬೋದು. ನೋಡಿ, ಎಷ್ಟು ನಂದಿ ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ಎಷ್ಟು ಇಲ್ಲಿ ಗುಹೆಗಳು ಇರ್ಬೋದು ಅಥವಾ ಮಂದಿರಗಳು ಇರ್ಬೋದು ಅನ್ನೋದು ಈ ನಮ್ಮ ಶಾಸನಗಳನ್ನು ಶಿಲ್ಪಗಳನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ. ಯಾವ ಶಿಲ್ಪ ಏನಾಗಿದೆ, ಶಾಸನ ಸ್ವಲ್ಪ ಈ ಕಲ್ಲಿನ ಒಂದು ಬಿಸಿಲು ಗಾಳಿಗೆ ನಶಿಸಿ ಹೋಗಿದೆ.
ನೋಡಿ ಎಂಥ ಅದ್ಭುತ ಶಿಲ್ಪಗಳನ್ನು ನೋಡಲಿಕ್ಕೆ ರಕ್ಷಣೆ ಮಾಡಿಟ್ಟಿದ್ದಾರೆ. ಅವುಗಳ ಮೇಲೆ ಈ ಇತಿಹಾಸಕಾರರು, ಇತಿಹಾಸ ಬಲ್ಲವರು ಇದರ ಮೇಲೆ ಬೆಳಕು ಚೆಲ್ಲಲಿ. ಹೀಗಾಗಿ ಯಾರಾದರೂ ಇತಿಹಾಸಗಳನ್ನು ಆಸಕ್ತಿ ಮಾಡೋರು, PhD ಮಾಡೋರು ಕೂಡ ಇಲ್ಲಿ ಬಂದು ನೀವು ಇಲ್ಲಿನ ಶಾಸನಗಳನ್ನು, ಇಲ್ಲಿನ ವಾಸ್ತುಶಿಲ್ಪಗಳನ್ನು ನೋಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಿ ಕಲ್ಯಾಣ ಚಾಲುಕ್ಯರ ಕೆತ್ತನೆ ಮಾಡಿದಂಥ ಶಾಸನ ಅಪ್ರಕಟಗತೆ ಅಂದರೆ ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಆ ಕಲ್ಲಿನ ಗುಣಮಟ್ಟ ಕಳ್ಕೊಂಡು ಬಿಟ್ಟಿದೆ ಬಿಸಿಲು ಗಾಳಿಗೆ, ಅಥವಾ ಆ ಕಲ್ಲಿನ ಒಂದು ಗುಣಮಟ್ಟದ ಮೇಲೆ ಆಯ್ಕೆ ಮಾಡುವಲ್ಲಿ ಏನೋ ಆಗಿದೆ. ಹೀಗಾಗಿ ಲಿಂಗವನ್ನು ಪೂಜೆ ಮಾಡುವಂಥ ಒಂದು ಪರಿಪಾಠವನ್ನು ತೋರಿಸಿದ್ದಾರೆ. ಶಾಸನ ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರು ಇತಿಹಾಸಕಾರರು ಬಂದರೆ ಅಥವಾ ಇದನ್ನು ಓದಿ ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಯಾಕಂದರೆ ನನಗೆ ಇದರ ಇತಿಹಾಸ ನನಗೆ ಸಿಕ್ಕಿಲ್ಲ ಈ ಸಲ. ಹೀಗಾಗಿ ಇತಿಹಾಸ ಬಲ್ಲವರು, ಶಾಸನ ಓದುವರು, ಆಸಕ್ತರು ಇದರ ಬಗ್ಗೆ ಬೆಳಕು ಚೆಲ್ಲಲಿ. ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಕೂಡ ಇದರ ಮೇಲೆ ಗಮನ ಹರಿಸಿದರೆ ಇನ್ನಷ್ಟು ಈ ಶರಣರ ಬಗ್ಗೆ ಇರುವಂಥ ಒಂದಿಷ್ಟು ನಮಗೆ ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ಬನ್ನಿ ಆ ಒಳಗಿನ ಈಗ ನಾನು ಮುಖ್ಯ ಪ್ರವೇಶ ದ್ವಾರದಿಂದ ನಗರಕಾಣಿಗೆ ಪ್ರವೇಶ ಮಾಡಿದ್ದೀನಿ. ಒಳಗಡೆ ಭಾಳಷ್ಟು ವಿಶಾಲವಾದಂಥ ಪ್ರಾಂಗಣವಿದೆ. ಹೀಗಾಗಿ ಒಂದು ಸ್ಥಳದಲ್ಲಿ ಹಲವಾರು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಮಂದಿರ ಒಂದು ಗ್ರಾಮದಲ್ಲಿ ಮಾಡಬೇಕಾದ್ರೆ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಂದೇ ಸ್ಥಳದಲ್ಲಿ ಸಾಕಷ್ಟು ಮಂದಿರಗಳನ್ನು, ಸಣ್ಣ ಪುಟ್ಟ ಮಂದಿರಗಳನ್ನು ಸ್ಥಾಪನೆ ಮಾಡಿ ಬರುವಂಥ ಭಕ್ತರಿಗೆ ಧರ್ಮ ಜಾಗೃತಿಗಾಗಿ ಮಾಡಿದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ವೀರಭದ್ರ, ಇನ್ನಷ್ಟು ಮಾತೆಯ ಭುವನೇಶ್ವರಿ ಮಂದಿರವನ್ನು ನಿಮಗೆ ನೋಡ್ತೀವಿ. ಒಂದು ದೇವಾಲಯ ಅನ್ನಿಸ್ಕೊಳ್ಳಿಕ್ಕೆ ಸಾಕಷ್ಟು ವಿಷಯಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ವಿಶಾಲವಾದ ಪ್ರಾಂಗಣ ಇರಬೇಕು, ಗರುಡ ಗಂಬ ಇರಬೇಕು, ಮಾನಸ್ತಂಭ ಇರಬೇಕು, ಶಿಖರ ಇರಬೇಕು. ಹೀಗಾಗಿ ಯಜ್ಞ ಕುಡ್ನ ಇರಬೇಕು, ಸಪ್ತ ಮಾತೃಕೆ ಇರಬೇಕು, ಶಾಸನ ಇರಬೇಕು, ಜೊತೆಗೆ ದ್ವಾರಪಾಲಕರಿರಬೇಕು. ಹೀಗಾಗಿ ಲಲಾಟದಲ್ಲಿ ಆ ಮಂದಿರದ ದೇವಾಲಯದ ಏನಾದರೂ ವಿಶೇಷ ಚಿಹ್ನೆಯನ್ನು ಬಳಸಿರಬೇಕು. ಹೀಗಾಗಿ ಸಾಕಷ್ಟು ವಿಷಯಗಳು ಒಂದಂಥದಕ್ಕೆ ದೇವಾಲಯ ಅಂತ ಕರಿತೀವಿ. ಗುಡಿ ಗುಂಡಾರ ಅಂದರೆ ಸ್ವಲ್ಪ ಅದರ ಮಟ್ಟ ಕಡಿಮೆ ಇರುತ್ತೆ. ಭುವನೇಶ್ವರ ದೇವಾಲಯ ನಗುಮುಖದಿಂದ ನಿಮಗೆ ಸ್ವಾಗತವನ್ನು ಮಾಡ್ತಾ ಇದೆ. ಬನ್ನಿ ನೋಡೋಣ ಯಾವ ಥರ ಇದೆ. ಯಾವುದೇ ಲಲಾಟದಲ್ಲಿ ಏನೂ ಇಲ್ಲ. ನೋಡಿ ಎಷ್ಟು ಹಸನ್ಮುಖವಾಗಿ ಇರುವಂಥ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ರೋಮಾಂಚನ ಆಗುತ್ತೆ. ಇಂಥ ಪರಿಸರದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ನೀವು ಕೂಡ ಬನ್ನಿ, ಬಿಜಾಪುರ ಜಿಲ್ಲೆಯಾದ್ಯಂತ ನೀವು ಕೂಡ ಸಂಚಾರ ಮಾಡಿ. ತಾವು ಕೂಡ ಎಲ್ಲೋದರೂ ಪ್ರಯಾಣ ಮಾಡ್ತಿದ್ದಾಗ ಈ ಕಡೆ ಬನ್ನಿ. ಬೀಳಿಗೆ, ಬಾಗಲಕೋಟು, ತೆಗ್ಗಿ ಗ್ರಾಮ. ಹೀಗಾಗಿ ಇಲ್ಲೆಲ್ಲ ಸಿಂಧೂರು ಲಕ್ಷ್ಮಣ ಓಡಾಡಿದಂಥ, ನಡೆದಾಡಿದಂಥ ಶರಣರು ಕೂಡ ಇಲ್ಲೆಲ್ಲ ಬಂದು ಹೋಗಿದ್ದು ಕುರುಹುಗಳು ನಾವು ಇಲ್ಲಿ ನೋಡ್ತೀವಿ. ಹೀಗಾಗಿ ಎಲ್ಲೆಲ್ಲಿ ಶರಣರು, ಎಲ್ಲೆಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಧೀರ ವೀರರು ಇದ್ದಾರೆ ಅಲ್ಲಿ ಪ್ರಶಾಂತವಾಗಿ ಇರುತ್ತೆ. ಇವತ್ತು ಆ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಏನೇನೋ ಮಾಡಲಿಕ್ಕೆ ಹೊರಟಿದ್ದೀವಿ. ಹೀಗಾಗಿ ಅವರು ಹಾಕಿಕೊಟ್ಟಂಥ ಆಧ್ಯಾತ್ಮಿಕ, ಧಾರ್ಮಿಕ, ಸ್ವಾತಂತ್ರ್ಯ ಕಹಳೆ ಓದಿದಂಥ ವೀರರನ್ನು ನೆನೆಯುತ್ತಾ ಈಗ ಇರುವಂಥ ಪುರಾತನ ನಂದಿ ಮಂದಿರದಾಗೆ ಪ್ರವೇಶ ಮಾಡ್ತಾಯಿದ್ದೀನಿ. ಇದು ಕೂಡ ಸಾಕಷ್ಟು ಕಳೆಬರಗಳನ್ನು ಹೊಂದಿದಂಥ, ಶಿಲ್ಪಗಳನ್ನು ಹೊಂದಿದಂಥ ಮಂದಿರ. ಅತಿ ಚಿಕ್ಕದಾದರೂ ಕೂಡ ಭಾಳ ನಂದಿ ವಿಗ್ರಹ ಬಲಗಡೆ ಸ್ಥಾಪನೆಯಾಗಿದೆ. ಈಗ ನಾನು ಮುಖ್ಯ ಮಂದಿರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಮಂದಿರ ಏನೆಂಬುದು ನಿಮಗೆ ತಿಳಿಸ್ತಾ ಇದ್ದೀನಿ. ಬೀಳಿಗೆಯಿಂದ ಅನತಿ ದೂರ ಇದೆ ತೆಗ್ಗಿ ಗ್ರಾಮ. ಕಲ್ಯಾಣ ಚಾಲುಕ್ಯರ ಕಾಲದ ಸೋಮಲಿಂಗೇಶ್ವರ ದೇವಾಲಯ ಪ್ರಸಿದ್ಧಿ ಪಡೆದಿದೆ. ಇಡೀ ಬಿಜಾಪುರ, ಬಾಗಲಕೋಟೆ, ಕರ್ನಾಟಕದಲ್ಲಿ ಏಕೈಕ ಮಂದಿರ. ಭಾಳ ಅದ್ಭುತ ಕಲಾತ್ಮಕ ವಾಸ್ತುಶಿಲ್ಪದಲ್ಲಿ ಹೆಸರು ಮಾಡಿದಂಥ ಯಾವುದಾದರೂ ಇದ್ದರೆ ಇದೇ ಸೋಮಲಿಂಗೇಶ್ವರ, ತೆಗ್ಗಿ ಗ್ರಾಮದ ಸೋಮಲಿಂಗೇಶ್ವರ. ಹೀಗಾಗಿ ಈಗ ಆಂಜನೇಯ ಮಂದಿರ ಕೂಡ ಇಲ್ಲೇ ಇದೆ. ಈಗ
ಹನುಮಾನ ದೇವರಂತೇಳಿ ಪೂಜೆಗೊಳ್ಳುವಂಥ ನಾಗಶಿಲ್ಪ ಲಲಾಟದಲ್ಲಿ ಹೊಂದಂಥ ನಾಗಶಿಲ್ಪವಂಥ ಅದ್ಭುತ ಕೆತ್ತನೆಯ ಆಂಜನೇಯ ಮಂದಿರ ನೀವು ನೋಡ್ತಾ ಇದ್ದೀರಿ. ಮುಂದೆ ಸಾಕಷ್ಟು ಒಂದು 5-6 ಮಂದಿರಗಳ ಇವು ಎಲ್ಲ ಸುತ್ತಮುತ್ತ ಆವರಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ನೋಡಿ, ಇದು ನಗಾರಿಖಾನ್ ಅಂತ ಕರಿತೀವಿ. ಯಾರಾದರೂ ಅತಿಥಿಗಳು ಅಥವಾ ಶರಣರು ಬರ್ತಾ ಇದ್ದರೆ ಆ ಮೇಲ್ಗಡೆ ನಿಂತಂಥ ಸೇವಕರು ಅಥವಾ ಭಕ್ತರು ಅದಕ್ಕೆ ನಗಾರಿಯನ್ನು ಬಾರಿಸಿ ಶರಣರನ್ನು ಬರಮಾಡಿಕೊಳ್ತಾ ಇದ್ದರು. ಹೀಗಾಗಿ ಅದಕ್ಕೆ ನಗಾರಿಖಾನ ಅಂತ ಕರಿತಿದ್ದರು. ಆ ನಗಾರಿಖಾನವನ್ನು ಹೇಗಿರುತ್ತೆ, ಎಷ್ಟು ಕಲಾತ್ಮಕವಿದೆ ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಹೊರಟಿದ್ದೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಯಾರು ನಿರ್ಮಾಣ ಮಾಡಿದರು. ಇತ್ತೀಚೆಗೆ ಮುಖ್ಯ ಪ್ರವೇಶ ದ್ವಾರ ಜೀರ್ಣೋದ್ಧಾರ ಆಗಿದೆ. ಹೀಗಾಗಿ ಇಲ್ಲೊಂದು ಶಾಸನ ಇದೆ, ಅದು ನಮಗೆ ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಮೇಲಂತಸ್ತಿನ ಒಂದು ಭಾಗ ನಾನು ಏರಿದ್ದೀನಿ. ಮುಂದಿನ ಇದುವೇ ನಗಾರಿಖಾನ. ಯಾರೇ ಶರಣರು ಬರಲಿ, ಸತ್ಪುರುಷರು ಬರಲಿ, ಯಾರಾದರೂ ಅತಿಥಿಗಳು ದೂರದಿಂದ ಬೇರೆ ಗ್ರಾಮದಿಂದ ಅಥವಾ ಪಟ್ಟಣದಿಂದ ವಿಶೇಷವಾಗಿ ಯಾರಾದರೂ ಬರ್ತಾಯಿದ್ದರೆ ಅವರನ್ನು ಸ್ವಾಗತ ಮಾಡಲಿಕ್ಕೆ ಈ ನಗಾರಿಖಾನೆ ಮೇಲೆ ನಿಂತ್ಕೊಂಡ ಸೇವಕರು ನಗಾರಿಯನ್ನು ಬಾರಿಸ್ತಾಯಿದ್ದರು. ಹಿಂದಿನ ರಾಜ ಮಹಾರಾಜರು ಕೂಡ ಸ್ವಾಗತ ಮಾಡಲಿಕ್ಕೆ ನಗಾರಿಯನ್ನು ಬಾರಿಸ್ತಿದ್ರು. ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಸಮಯದಲ್ಲೂ ಕೂಡ ಈ ನಗಾರಿಗಳನ್ನು ಬಳಸುವ ರೂಢಿ ಈಗಲೂ ಇದೆ. ಕೆಲವೊಂದು ಕಡೆ ತಿಕೋಟ ಭಾಗದಲ್ಲಿ ಕೂಡ ಅದನ್ನು ಬಾರಿಸ್ತಾ ಇರ್ತಾರೆ. ಹೀಗಾಗಿ ಭಾಳ ಎತ್ತರವಾದಂಥ ಮಹಾದ್ವಾರನ ಹೊಂದಿದ್ದು ಇದೇ ಸೋಮಲಿಂಗೇಶ್ವರ ದೇವಸ್ಥಾನ. ಈಗ ನಗಾರಿಖಾನೆ ಮೇಲಿನ ವಿಹಂಗಮ ನೋಟವನ್ನು ನೀವು ನೋಡ್ತಾ ಇದ್ದೀರಿ. ಇದುವೇ ಬೀಳಿಗಿ ಗಲಗಲಿ ಮಾರ್ಗ. ಇಲ್ಲಿಂದ ನೀವು ಜಮಖಂಡಿಂದ ಕೂಡ ಬರ್ಬೋದು ಅಥವಾ ಬೆಳಗಾವಿಯಿಂದ ಕೂಡ ನೀವು ಬಂದು ಇಲ್ಲಿನ ಸೋಮಲಿಂಗೇಶ್ವರನ ಪುರಾತನ ದೇವರನ್ನು ಇದೇ ನಗಾರಿಖಾನ. ಇಲ್ಲಿ ಈಗ ಎಷ್ಟು ಮಂದಿರಗಳಿವೆ ನೋಡಿ. ಎಡಗಡೆ ಇಂದ ಪ್ರದಕ್ಷಿಣೆ ಪಥದಲ್ಲಿ 2-3 ಮಂದಿರಗಳಿವೆ. ಹನುಮ ಮಂದಿರ, ಭುವನೇಶ್ವರ ಮಂದಿರ, ವೀರಭದ್ರ ಮಂದಿರ. ಹೀಗಾಗಿ ಸಾಕಷ್ಟು ಮಂದಿರಗಳನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲಕ್ಕೂ ಶಿಖರಗಳನ್ನು ಅಷ್ಟಕೋನ ಆಕೃತಿಯಲ್ಲಿ ನಿರ್ಮಾಣವಾದಂಥ ಈ ಮಂದಿರ ನೀವು ನೋಡ್ತಾ ಇದ್ದೀರಿ. ಇದುವೇ ಹನುಮಾನ್ ಮಂದಿರ. ಒಳಗಡೆ ಇನ್ನೂ ಮುಖ್ಯ ಮಂದಿರಕ್ಕೆ ಇನ್ನೂ ಬಂದಿಲ್ಲ. ಹೀಗಾಗಿ ನಾನು ಈಗ ನಗಾರಿಖಾನೆಯನ್ನು ಮೇಲೆ ನಿಂತ್ಕೊಂಡು ನಿಮಗೆ ಆ ನೋಟಗಳನ್ನು ತೋರಿಸ್ತಾ ಇದ್ದೀವಿ. ಮೂಲ ಸೋಮಲಿಂಗೇಶ್ವರ ಮಂದಿರ ದೇವಾಲಯನ ತೋರಿಸ್ತಾ ಇದ್ದೀನಿ. ಇದು ಆದ ನಂತರ ನಿಮಗೆ ಒಳ ಪ್ರವೇಶವನ್ನು ನಾನು ಮಾಡ್ತಾಯಿದ್ದೀನಿ. ತೆಗ್ಗಿ ಗ್ರಾಮ ಕೂಡ ತೆಗ್ಗಿಯ ವೆಂಕಟಪ್ಪ ನಾಯ್ಕನ ನೀವು ಕೇಳಿದಿರಿ. ಬ್ರಿಟಿಷರ ಜೊತೆ ಹೋರಾಡಿದಂಥ ಸಂಸ್ಥಾನದ ವೀರರು ಧೀರರು ಆಳಿದಂಥ ನಾಡು ತೆಗ್ಗಿ ಗ್ರಾಮ. ಇವತ್ತಿಗೂ ಕೂಡ ಅವರ ಹೆಸರು ಅಜರಾಮರವಾಗಿದೆ. ಹೀಗಾಗಿ ಈ ಪ್ರದೇಶವನ್ನು ನೋಡ್ತಿದ್ದ ತೆಗ್ಗಿ ವೆಂಕಟಪ್ಪ ನಾಯ್ಕರು ಕೂಡ ಸಿಂಧೂರು ಲಕ್ಷ್ಮಣ್ಣ ಅದೇ ಸಮುದಾಯ ಆಗಿದ್ದರಿಂದ ಕೂಡ ಸಾಕಷ್ಟು ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದ ಸಂಕೋಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಭಾಳಷ್ಟು ಪರಿಶ್ರಮ ಪಟ್ಟವರು. ಹಿಂದೆ ಇತಿಹಾಸ ಏನಾಗಿದೆ ಗೊತ್ತಿಲ್ಲ, ಆದರೆ ಸಿಂಧೂರು ಲಕ್ಷ್ಮಣ ಜೊತೆ ಕೈ ಜೋಡಿಸಿದರು. ಹೀಗಾಗಿ ಏನೋ ಅಚಾನಕ್ಕಾಗಿ ನಡೆದ ಕೆಲವು ಘಟನೆಗಳಿಂದ ಸಿಂಧೂರು ಲಕ್ಷ್ಮಣ ಹತನಾಗುತ್ತಾನೆ. ಹೀಗಾಗಿ ತೆಗ್ಗಿ ಗ್ರಾಮದ ಇತಿಹಾಸ ಪುಟಗಳು ಅಜರಾಮರವಾಗಿ ಉಳಿತಾ ಇರ್ತವೆ. ಸಿಂಧೂರು ಲಕ್ಷ್ಮಣ ಓಡಾಡಿದು ಇವತ್ತಿಗೂ ಕೂಡ ಅದು ಎಲ್ಲರಿಗೂ ರೋಮಾಂಚನ ಮಾಡುವಂಥ ಇದೇ ತೆಗ್ಗಿ ಗ್ರಾಮ. ನಾನು ಅದೇ ತೆಗ್ಗಿ ಗ್ರಾಮದಲ್ಲಿರುವಂಥ ವಿಶೇಷನ ಅಳಿದುಳಿದ ಯಾರೂ ಹೇಳದಂಥ ಮಂದಿರಗಳನ್ನು ನಿಮಗೆ ತೋರಿಸ್ತಾ ಹೊರಟಿದ್ದೀನಿ. ಯಾಕಂದರೆ ಎಲ್ಲರೂ ತೆಗ್ಗಿ ವೆಂಕಟಪ್ಪ ನಾಯ್ಕನವರ ಬಗ್ಗೆ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಉಳಿದಂಥ ಇತಿಹಾಸಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು,
ಕಲಾವಿದರನ್ನು ಕಲೆಯನ್ನು ತೋರಿಸ್ತಾ ಹೊರಟಿದ್ದೀನಿ. ಈಗ ಮುಖ್ಯ ಮಂದಿರದ ಒಳಗೆ ಪ್ರವೇಶ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಎಷ್ಟು ಇದು ಇವೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬೇಲೂರು ಹಳೇಬೀಡನ್ನು ನೋಡಿದ ನಮಗೆ ಭಾಸವಾಗುತ್ತೆ. ಪ್ರದಕ್ಷಿಣಾ ಪಥವನ್ನು ಸೂಚಿಸುವಂಥ ಮೀನಿನ ಚಿತ್ರವನ್ನು ನೋಡ್ತಾ ಇದ್ರಿ. ಇದೇ ಒಳಗಡೆ ಹೋಗುವಂಥ ಸಮಯ ಆಗಿದೆ. ಬನ್ನಿ ನೋಡೋಣ. ಈ ಮಂದಿರವು ಗರ್ಭಗೃಹ, ಅಂತರಾಳ, ನವರಂಗ, ತೆರೆದ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು ಚೌರಸವಾಗಿದ್ದು ತ್ರಿಶಾಖ ಅಲಂಕಾರವಿರುವ ಬಾಗಿಲವಾಡವನ್ನು ಹೊಂದಿದೆ. ನವರಂಗದಲ್ಲಿ 12 ಸ್ತಂಭಗಳದ್ದು ಮಧ್ಯದಲ್ಲಿರುವ 4 ಸ್ತಂಭಗಳು ಅಲಂಕೃತವಾಗಿವೆ. ಇದರ ಸುತ್ತಲೂ ಛತ್ತಿನಲ್ಲಿ ಆಳವಾದ ಭುವನೇಶ್ವರಿ ಇದೆ. ಹೊರಗೆ ಮುಖಮಂಟಪದಲ್ಲಿ ಕಕ್ಷಾಸನವಿದೆ. ದೇವಾಲಯವು ವಿಶಾಲವಾದ ಒಳಪ್ರಾಂಗಣವನ್ನು ಹೊಂದಿದ್ದು ಹಲವಾರು ಅವಶೇಷಗಳೇ. ಮಹಾದ್ವಾರವು ಈಚೆಗೆ ಸುಂದರವಾದ ರಚನೆಯಾಗಿದೆ. ನೋಡಿ, 2 ಬದಿ ಅದ್ಭುತ ದ್ವಾರಪಾಲಕರನ್ನು ನೀವು ನೋಡ್ತಾ ಇದ್ದೀರಿ. ಅಷ್ಟು ವಿಶೇಷ ಕೆತ್ತನೆ ಮಾಡಿದಂಥ ಮೇಲೆ ಛತ್ತಿನ ಮೇಲೆ ನೋಡಿದರೆ ಭುವನೇಶ್ವರನ್ನು ಕಟ್ಟಿದ್ದಾರೆ. ರುದ್ರಾಕ್ಷಿಯ ಒಂದು ಸಾಲಂಕೃತ ಬಳ್ಳಿಯನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲೂ ಇಲ್ಲದಂಥ ಕಲೆಯನ್ನು ಅರಳಿಸಿದ್ದು ಈ ತೆಗ್ಗಿ ಗ್ರಾಮದ ಸೋಮಲಿಂಗೇಶ್ವರ ಮಂದಿರದಲ್ಲಿ. ಹೀಗಾಗಿ ಎಷ್ಟು ನೋಡಿದರೂ ಕಣ್ತುಂಬಿಕೊಳ್ಳುವಷ್ಟು ಸಮಯ ಸಾಲಲ್ಲ. ಹೀಗಾಗಿ ನೀವು ಕೂಡ ಒಂದು ದಿನ ಇದಕ್ಕೆ ಸಮಯ ತೊಗೊಂಡು ಬರಬೇಕಾಗತ್ತೆ. ಅಷ್ಟು ವಾಸ್ತು ಶಿಲ್ಪಗಳನ್ನು, ಕಲೆಯನ್ನು ನೋಡಲಿಕ್ಕೆ, ಕಲೆಯನ್ನು ಅರಿಸಿ ಬರೋವರಿಗೆ ಇಲ್ಲಿದೆ. ಇದೇ ಸೋಮಲಿಂಗೇಶ್ವರ ದರ್ಶನ ಪಡೆದು ನಾನು ಮುಂದೆ ನಿಮಗೆಲ್ಲ ವಾಸ್ತು ಶಿಲ್ಪಗಳನ್ನು ತೋರಿಸ್ತಾ ಇದ್ದೀನಿ. ಕೇವಲ ನಾವು ಹೊರಗಡೆ ನಿಂತು ಕೆತ್ತನೆ ಮಾಡೋದು ಅದು ದೊಡ್ಡದಲ್ಲ. ಮೇಲ್ಗಡೆ ಛತ್ತಿನ ಮೇಲೆ ನಾವು ಅದನ್ನು ಯಾವ ಥರ ಅಳವಡಿಸಿದ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಶರಣರ ವಚನಗಳನ್ನು ಇವತ್ತು ನಾವೆಲ್ಲ ಮರೆತು ಹೊಂಟ ಕಾಲದಲ್ಲಿ ಶಾಶ್ವತವಾಗಿ ಮೂಡಿಸಿದಂಥ ಅದ್ಭುತ ಶಿಲ್ಪಗಳನ್ನು ಕಲ್ಯಾಣ ಚಾಲುಕ್ಯರು ಕೊಟ್ಟೋಗಿದ್ದಾರೆ. ಇದೇ ಮೇಲ್ಗಡೆ ಇರುವಂಥ ನವರಂಗ ಮುಖ್ಯ ದ್ವಾರದಲ್ಲಿರುವಂಥ ಕಲಾತ್ಮಕವಾಗಿ ಮಾಡಿದಂಥ ಶಿಖರದ ಮೇಲಿರೋ ಒಳಗಡೆ ಇರುವಂಥ ಕಲೆಯನ್ನು ನೀವು ನೋಡ್ತಾ ಇದ್ದೀರಿ, ಆಸ್ವಾದನೆ ಮಾಡ್ತಾ ಇದ್ದೀರಿ. ಬನ್ನಿ, ನಿಮಗೆ ಒಂದು ಇಷ್ಟ ಆದರೆ ನನ್ನ ಚಾನಲಿರುವಂಥ ಯಾವುದೇ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಯಾವುದಾದ್ರೂ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಯಾವುದೇ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡುತ್ತಾ ಹೋಗಿ. ಯಾಕಂದರೆ ಈಗ ನೋಡುವಂಥ ಸಮಯನೇ ಸಿಗ್ತಾ ಇಲ್ಲ. ಹೀಗಾಗಿ ಅದ್ಭುತ ಕೆತ್ತನೆ ಇರುವಂಥ ಸೋಮಲಿಂಗೇಶ್ವರ ಮಂದಿರದ ನಿಮ್ಮ ವಾಸ್ತುಶಿಲ್ಪಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ನಾನು ಇವಷ್ಟು ಪರಿಶ್ರಮಪಟ್ಟು ನಿಮಗೆ ಬಂದಿದ್ದೀನಿ. ಈಗ ಮೇಲ್ಗಡೆ ಇರುವಂಥ ಎಡಬದಿ ಮತ್ತು ಬಲಬದಿ ಇರುವಂಥ ದ್ವಾರಪಾಲಕರನ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಕತ್ತಲೆ ಸಮಯದಲ್ಲಿ ಒಂದಿಷ್ಟು ಚಿತ್ರೀಕರಣ ಮಾಡ್ಕೊಂಡಿದ್ದೀನಿ. ಹೀಗಾಗಿ ದ್ವಾರಪಾಲಕರಂದರೆ ಒಂದು ದೇವಾಲಯಕ್ಕೆ ಆ ಕ್ಷೇತ್ರಪಾಲ ಅಂತ ಕರಿತೀವಿ. ಆ ಮಂದಿರ ರಕ್ಷಣೆ ಮಾಡೋರೇ ದ್ವಾರಪಾಲಕರು. ಹೀಗಾಗಿ ನಂದಿ ವಿಗ್ರಹ ಮುಂದಿದ್ದರೆ ಇಲ್ಲಿ ಕೂಡ ಬಲಬದಿ ಇದೆ. ಸಾಕಷ್ಟು ವಿಸ್ಮಯಗಳನ್ನು ಇಲ್ಲಿ ಕೆತ್ತನೆ ಮಾಡಿ ಹೋದರು. ಯಾಕಂದರೆ ಆ ಇತಿಹಾಸ ನೋಡೋರು ಯಾರು, ತಿಳಿಸುವಂಥ ಆಸಕ್ತರು ನಮಗೆ ಬೇಕಾಗಿದ್ದಾರೆ. ಹೀಗಾಗಿ 12-16 ಕಂಬಗಳಿರುವಂಥ ಇದೇ ಒಂದು ಭಾಗದ ಎಡಭಾಗದಿರುವಂಥ ಛತ್ತಿನ ಮೇಲಿರುವಂಥ ವಿನ್ಯಾಸವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದೆ ಮೇಲ್ಗಡೆ ಇರುವಂಥ ನೋಡಿ ಎಷ್ಟು ಕಲಾತ್ಮಕವಾಗಿ ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನಲಿಕ್ಕೆ ನಾವು ಇಲ್ಲಿ ನೋಡಲಿಕ್ಕೆ ಈಗ ಪ್ರತಿಯೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಕಲಾತ್ಮಕ ಮಂದಿರಗಳು ನೋಡ್ತೀವಿ. ಹಂಪಿ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಜೊತೆಗೆ ನೀವು ಕೂಡ ಇಲ್ಲಿ ನೋಡಿ ಎಲ್ಲವನ್ನು ಪ್ರತಿಯೊಂದು ಮಂದಿರಗಳಲ್ಲಿ ಹೆಜ್ಜೆ ಗುರುತುಗಳು ಮೂಡಿದ್ದಾವೆ. ಸಾಕಷ್ಟು ಶರಣರು ಓಡಾಡಿ ಹೋಗಿದ್ದಾರೆ. ಕಲ್ಯಾಣ ಚಾಲುಕ್ಯರು ಸಾಕಷ್ಟು ಇಲ್ಲಿ ಇದು ಮಾಡಿದ್ದಾರೆ. ಹಂಪಿ, ಬಾದಾಮಿ ಅಷ್ಟೇ ಅಂತ ನೀವು ತಿಳ್ಕೊಬೇಡಿ. ಪ್ರತಿ ಹೆಜ್ಜೆ ಹೆಜ್ಜೆಯು ಕಲೆ, ಕಲಾತ್ಮಕ, ಧಾರ್ಮಿಕ, ಐತಿಹಾಸಿಕ
ಸ್ವಾತಂತ್ರ್ಯ ಹೋರಾಟಗಾರ ಹೆಜ್ಜೆ ಗುರುತು ರಕ್ತದ ಕಲೆಗಳು ಎಲ್ಲ ಬಿದ್ದುಬಿಟ್ಟಿವೆ. ಅವುಗಳನ್ನು ಮರೆತು ಹೋಗೋದು ಬೇಡ. ಹೀಗಾಗಿ ಸಣ್ಣ ಪುಟ್ಟ ಮಂದಿರ ಆದರೂ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಒಂದು ಉತ್ಸಾಹದಾಯಕ ಒಂದು ಮಾತು ಬೇಕು. ಹೀಗಾಗಿ ಎಲ್ಲವೂ ನಾನು ಒಬ್ಬನೇ ತೋರಿಸ್ಲಿಕ್ಕೆ ಆಗಲ್ಲ. ನೀವು ಕೂಡ ನಮ್ಮ ಜೊತೆ ಬನ್ನಿ, ನೀವು ಕೂಡ ಬನ್ನಿ. ಅಂದಿನ ಲೆಕ್ಕಾಚಾರ ಮಾಡುವಂಥ ಕೆತ್ತನೆಯ ಬಗ್ಗೆ ಮಾಡಿದಂಥ ಕಲೆಯನ್ನು ಅಳಿಸಿದ್ದಾರೆ. ಹೀಗಾಗಿ ಮೇಲುಗಡೆ ಇರುವಂಥ ಛತ್ತಿನಲ್ಲಿರುವಂಥ ಭುವನೇಶ್ವರನ್ನ ಕಣ್ತುಂಬ್ಕೋಣ ಬನ್ನಿ. ಮತ್ತೆ ಸಮಯ ಸಿಕ್ಕಾಗ ಮತ್ತೊಂದು ಅದ್ಭುತ ದೇವಾಲಯ, ಐತಿಹಾಸಿಕ ಪಾರಂಪರಿಕ ತಾಣಗಳನ್ನು, ಕಲಾವಿದರನ್ನ ನಿಮ್ಮ ಮುಂದೆ ತೋರಿಸುತ್ತಾ ಹೊರಟಿದ್ದೀನಿ. ನಮಗೊಂದು ಪ್ರೋತ್ಸಾಹದಾಯಕ ಮಾತಿರಲಿ. ಎಲ್ಲರಿಗೂ ನಮಸ್ಕಾರಗಳು, ವಂದನೆಗಳು, ಥ್ಯಾಂಕ್ಸ್ಗಳನ್ನು ಹೇಳುತ್ತಾ